ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ಬಂದು ಹಕ್ಕು ಚಲಾಯಿಸಿದ್ದಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ತಮ್ಮ ಹಕ್ಕು ಚಲಾಯಿಸುವುದಕ್ಕೆ ಆಗಮಿಸಿರುವಂಥ ದೃಶ್ಯ ನೋಡ್ತಾ ಇದ್ದಾರೆ. ಎರಡನೇ ದೃಶ್ಯ ಕೃಷ್ಣ ಬೈರೇಗೌಡ, ಸಚಿವ ಕೃಷ್ಣ ಬೈರೇಗೌಡ ಅವರು ಮತದಾನ ಮಾಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇರೋದು. ನಾನು ಇವತ್ತು ಮತದಾನವನ್ನು ಮಾಡಿದ್ದೇನೆ. ಹಾಗೂ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇವತ್ತು ಮತದಾನ ನಮ್ಮ ಕ್ಷೇತ್ರದಲ್ಲೂ ಚೆನ್ನಾಗಿ ನಡೆದಿದೆ. ಈ ಬೂತ್ನಲ್ಲಿ ಒಂದು 35% ಅಷ್ಟು ಪೋಲಿಂಗ್ ಆಗಿದೆ. ಸೊ ನಮ್ಮ ಕ್ಷೇತ್ರದಲ್ಲಿ 11 ಗಂಟೆಗೆ ಮೊದಲೇ 21% ಮತದಾನ ಆಗಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ ಮತದಾನ. ಇನ್ನೂ ಸ್ವಲ್ಪ ಬಿಸಿಲು ಅಂತ ಇದ್ದರೂ ಕೂಡ ಬಿಸಿಲಿನ ನಡುವೆನೂ ಜನ ಬಂದು ಮತದಾನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಒಟ್ಟಾರೆ ಎಲ್ಲರೂ ಮತದಾನ ಮಾಡಬೇಕು, ಇದು ಅವರ ಒಂದು ರೀತಿ ಕರ್ತವ್ಯ. ಸೊ ಹಾಗಾಗಿ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಬೆಂಗಳೂರು ಉತ್ತರದಲ್ಲಿ ಈ ಸತಿ ಬದಲಾವಣೆ ಆಗುತ್ತೆ ಅಂತ ಅನಿಸುತ್ತೆ ಸರ್? ಬೆಂಗಳೂರು ಉತ್ತರದಲ್ಲಿ ಈಗ ಈ ಹಿಂದೆ 4 ಬಾರಿನೂ ಹೊರಗಿನವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಬಾರಿ ಆದರೂ ಸ್ಥಳೀಯರಿಗೆ ಅವಕಾಶ ಕೊಡಬಹುದಾಗಿತ್ತು. ಆದರೆ ಈ ಬಾರಿನೂ ಕೂಡ ಎಲ್ಲ ಸ್ಥಳೀಯ BJP ಕಾರ್ಯಕರ್ತರು, ನಾಯಕರ ಅಭಿಪ್ರಾಯ ಮಾನ್ಯ ಸದಾನಂದ ಗೌಡರಿಗೆ ಕೊಡಬೇಕು ಅಂತ. ಆದರೆ ಅವರ ಅಭಿಪ್ರಾಯವನ್ನು ತಿರಸ್ಕಾರ ಮಾಡಿ ಯಾರಿಗೆ ಅವರು ಕೊಡಬಾರ್ದು ಅಂತ ಹೇಳಿ ಒತ್ತಾಯ ಮಾಡಿದ್ರು ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮತ್ತು ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಸಂಸದರಾಗಿದ್ದಾಗ ಅಲ್ಲಿ ಯಾರ ಕೈಗೂ ಸಿಗಲಿಲ್ಲ, ಕೆಲಸ ಮಾಡಲಿಲ್ಲ, ಕ್ಷೇತ್ರದ ಕಡೆಗೆ ಮುಖನೇ ಹಾಕಲಿಲ್ಲ ಅಂಥೇಳಿ ಅಲ್ಲಿನ BJP ಕಾರ್ಯಕರ್ತರು ಬಲವಂತವಾಗಿ ಅಲ್ಲಿಂದ ಖಾಲಿ ಮಾಡಿಸಿದ್ದಾರೆ, ಅಲ್ಲಿಂದ ತಿರಸ್ಕಾರ ಮಾಡಿದ್ದಾರೆ, ಗೋ ಬ್ಯಾಕ್ ಅಂತ ಚಳುವಳಿ ಮಾಡಿದ್ದಾರೆ. ಅಲ್ಲೇ ಈ ರೀತಿಯಾಗಿ ಜನಗಳಿಂದ, ಅದರಲ್ಲೂ ಜವಾಬ್ದಾರಿಯನ್ನು ಆ ಒಂದು ಜವಾಬ್ದಾರಿಯನ್ನು ಇವತ್ತು ನಾನು ಚಲಾಯಿಸಿದ್ದೀನಿ. ಸೊ ಒಂದು ಹೆಮ್ಮೆ, ಖುಷಿ ಆಗುತ್ತೆ. ವೋಟ್ ಮಾಡೋದಕ್ಕೆ ಮತದಾರರಿಗೆ ಏನು ಹೇಳ್ತೀರಿ ಮೇಡಮ್? ಇವತ್ತು ಜವಾಬ್ದಾರಿ ಎಲ್ಲರ ಮೇಲೆ ತುಂಬ ಒಂದು ಬೇಜವಾಬ್ದಾರಿತನ ಕಾಣಿಸಿದಾಗ ಬೇಜಾರಾಗತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದೆ, ಎಷ್ಟು ಮಾಡಬೇಕಾಗಿರೋ ಕೆಲಸ ಇದೆ. ನಾವು ಈ ಒಂದು ದಿನ ಚುನಾವಣೆ ಅಂತ ಬಂದಾಗ ಒಂದು ದಿನವೂ ನಾವು ಅದನ್ನು ಆ ಜವಾಬ್ದಾರಿನ ನಾವು ನಿಭಾಯಿಸಿಲ್ಲ ಅಂದರೆ ನಮಗೆ ನಾಳೆ ದಿನ ನಮ್ಮ ಹಕ್ಕನ್ನು ಕೇಳೋ ಒಂದು ಅವಕಾಶ ನಾವು ಕಳ್ಕೊಂಡವರಾಗ್ತೀವಿ. ಇದನ್ನು ಪ್ರತಿಯೊಬ್ಬರೂ ಅರಿತು ಖಂಡಿತ ಈ ವೋಟು ಅನ್ನೋದು ನಮ್ಮ ಒಂದು ಅಧಿಕಾರ, ಅದನ್ನು ಚಲಾಯಿಸಲೇಬೇಕು. ಮೇಡಮ್, ಈಗ ದೇವೇಗೌಡರು ಒಂದು ಮಾತನ್ನು ಹೇಳಿದ್ದಾರೆ, ಅಂದರೆ ಸುಮಲತಾ ಅವರು ಮಂಡ್ಯದಲ್ಲಿ ನಮಗೆ ಸಪೋರ್ಟನ್ನು ಮಾಡಲಿಲ್ಲ ಅಂತ ಆರೋಪ ಮಾಡಿದ್ದಾರೆ. ನೋಡಿ, ಅವರು ಹಿರಿಯರು, ತುಂಬ ಮೊದಲಿಂದಲೂ ತುಂಬಾ ನಮಗೆ ಗೌರವ ಇದೆ ಅವ್ರ ಬಗ್ಗೆ. ಅವರ ಹೇಳಿಕೆಗೆ ನಾನು ಇನ್ನೊಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ. ಆದರೂ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ, ಇಲ್ಲಾಂದರೆ ಅವ್ರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ. ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇತ್ತು ಅನ್ನೋದು. ನಾನು ಪಕ್ಷೇತರ ಸಂಸದೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ಗೆಲುವನ್ನು ಇಲ್ಲಿ ನನಗೆ ಜನ ಕೊಟ್ಟಿದ್ದರು. ಅದೇ ರೀತಿ 5 ವರ್ಷಗಳು ನನ್ನ ಜವಾಬ್ದಾರಿನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ
ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ. ಸಣ್ಣದೋ ದೊಡ್ಡದೋ ಅಂಬರೀಷ್ ಅವ್ರಿಗೆ ನನಗೆ ಆದಂಥ ಒಂದು ಬೆಂಬಲ, ಒಂದು ಪಡೆ, ಒಂದು ಶಕ್ತಿ ಅನ್ನೋದು ಜಿಲ್ಲೆಯಲ್ಲಿದ್ದೇ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ದರೂ ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರ್ದು. ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟನ್ನ ನಾನು ತ್ಯಾಗ ಮಾಡಿದ್ದೆ. ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ, ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ, ಆ ಶಕ್ತಿಯೆಲ್ಲ BJPಗೆ ಹಾಗೂ NDAಗೆ ಸೇರಿದ ಲೆಕ್ಕನೇ ನನ್ನ ಪ್ರಕಾರ. ನಮ್ಮ ಕಾರ್ಯಕರ್ತರೇನೇ ಇರಲಿ, ನಾನು ಫಿನಿಷ್ ಮಾಡಾದ್ಮೇಲೆ ನೀವು ಕೇಳಿ, ನಮ್ಮ ಕಾರ್ಯಕರ್ತರೇನೇ ಇರಲಿ, BJP ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಂಥ ಬೆಂಬಲಿಗರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತಿನ ದಿನದವರೆಗೂ JDS ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ, ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ, ಈ ಒಂದು ತಾಲೂಕಿಗೆ, ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋವಂಥ ಮಾತನ್ನು ಎಲ್ಲಾದರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕ್ಕೆ ಹೇಳಿ. ಕಡೆಗಣಿಸೋದಿಲ್ಲ. ಬಹುಶಃ ಅವರು ನೀವಿಲ್ದೇನೆ ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗತ್ತೆ ಅನ್ನೋದು ಅದು ವೃತ್ತಿ. ಇದು ಪತ್ನಿ ಧರ್ಮಕ್ಕೋಸ್ಕರ ಯಾಕಂದರೆ ಚೆನ್ನಾಗಿದೆ. ಏನಿಲ್ಲ, ಪ್ರೀತಿ ವಿಶ್ವಾಸ ಯಾವಾಗ ಪರಸ್ಪರ ಅಲ್ವಾ. ಜನಗಳು ಮೀಟ್ ಮಾಡಿದಾಗ ಹೇಳ್ತೀವಿ, ಆ ಫ್ರೆಂಡ್ಶಿಪ್ ಯಾವಾಗಲೂ ಪರಸ್ಪರವಾಗಿರ್ಬೇಕು. ಏನು ಹೇಳ್ತೀವಿ ಅಂದರೆ ಇವಾಗ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ದಟ್ಸ್ ರೈಟ್. ಯು ಕಮ್ ಅಂಡ್ ಆಸ್ಕ್ ಫೇವರ್, ಅಷ್ಟೇ, ಒಂದು ಹೆಲ್ಪು, ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ. ತುಂಬ ಚೆನ್ನಾಗಿದೆ. ಇಟ್ ಆ್ಯಕ್ಚುಲಿ ನನಗೆ ಒಂದು ಒಂದು 10 years ಬ್ಯಾಕ್ ಇದಕ್ಕೂ ತುಂಬ ಒಂದು ಎಮೋಷನಲ್ ಕಾಂಟ್ಯಾಕ್ಟ್ ಇದೆ. ಐ ಥಿಂಕ್ ಲಾಟ್ ಆಫ್ ಪೀಪಲ್ ಅವ್ರ ಕಣ್ಣೀರು ಎಮೋಷನ್ ಆಗಿದ್ದು ನಮಗೆ, ಐ ಥಿಂಕ್ ಇಟ್ ಟಚ್ಡ್ ಮೈ ಹಾರ್ಟ್. ಸೊ ಐ ಫೀಲ್ ದಟ್ ದೇ ವಾಂಟ್ ಎ ಚೇಂಜ್ ಅಂತ ಅನಿಸುತ್ತೆ. ನೋಡಿ, ಆ ಭಾವನೆ ಟ್ರೂತ್ ಆಗಲಿ ಅಂತ ದೇವ್ರಿಗೆ ಪ್ರಾರ್ಥನೆ. ಎವ್ರಿಬಡಿ, ಯಾಕೆ ನಮ್ಮ ತಂದೆಯವ್ರು ಯಾವಾಗ ಹೇಳ್ತೀವಿ ವೋಟ್ ಹಾಕಬೇಕಂತ, ಅದು ಎಲ್ಲರೂ ಹಕ್ಕು. ಅದು ಯಾಕಂದರೆ ಆ ಒಂದು ಹಕ್ಕನ್ನ ನಾವು ಕಳ್ಕೋಬಾರ್ದು. ಯಾಕಂದರೆ ನಾಳೆ ದಿನ ನಾವು ಕ್ವಶನ್ ಮಾಡೋಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ, ಯಾಕೆ ಮಾಡಲಿಲ್ಲ ಅಂತ ಕೇಳೋಕ್ಕೆ ರೈಟ್ಸ್ ಇರುತ್ತೆ. ಅದಕ್ಕೋಸ್ಕರ, ಯಾಕಂದರೆ ನೀವು ವೋಟ್ ಮಾಡ್ದೇ ಬಂದು ಕೇಳೋದು ತಪ್ಪಾಗುತ್ತೆ. ಅವರು ಆ್ಯಸ್ ಎ ಸಿಟಿಸನ್ ಫಾರ್ ಹಿಮ್ ಇಟ್ಸ್ ರಾಂಗ್ ಟು ಆಸ್ಕ್. ಬರೀ ಬದುಕ್ತಾ ಇದೆ ಅಂತ ಹಕ್ಕು ಯಾವಾಗ ಸಿಗುತ್ತೆ ಅಂದರೆ ನಾವು ಯಾವಾಗ ಅವ್ರನ್ನ ಆರಿಸ್ತೀವೋ ಅವಾಗ ವಿ ಹ್ಯಾವ್ ಗಾಟ್ ದಟ್ ರೈಟ್ಸ್. ಸೊ ವೋಟಿಂಗ್ನ ಯಾರು ಮಿಸ್ ಮಾಡ್ಕೊಬೇಡಿ ದಯವಿಟ್ಟು. ಎವ್ರಿಬಡಿ ಎಲ್ಲರೂ ಹೋಗಿ, ಐ ಥಿಂಕ್ ಡೋಂಟ್ ಬೇಕಾದ್ರೆ ನಾಳೆ ಹೆಂಗಿದ್ದು ಹಾಲಿಡೇ ಇದೆ, ಇವತ್ತು ಹೋಗಿ ಆರಾಮಾಗಿ ವೋಟ್ ಹಾಕೋದು ಬನ್ನಿ. ಸುದೀಪ್ ಅವರು ಕೂಡ ಮತ ಚಲಾಯಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಉಪೇಂದ್ರ ಅವರು ಕೂಡ ಮತ ಚಲಾಯಿಸೋದಕ್ಕೆ ಆಗಮಿಸಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಎರಡು ದೃಶ್ಯ ನೋಡ್ತಾ ಇದ್ದೀರಿ. ಒಂದು ಉಪೇಂದ್ರ ಅವರು ಮತಗಟ್ಟೆಯಲ್ಲಿರುವಂಥ ದೃಶ್ಯ, ಮತ್ತೊಂದು ಸುದೀಪ್ ಅವರು ಆಗಮಿಸ್ತಾ ಇರುವಂಥ ದೃಶ್ಯ. ಎರಡು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಚಿತ್ರರಂಗದ ಪ್ರಮುಖರು ಇವತ್ತು ಆಗಮಿಸಿ ಮತ ಚಲಾಯಿಸ್ತಾ ಇದ್ದಾರೆ. ಸುದೀಪ್ ಅವರ ಆಗಮನ ಆಗಿದೆ, ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮುಂದೆ ಎತ್ಬೇಡ್ರಪ್ಪ, ಯಾರು ಎತ್ಬೇಡ್ರಿ ಗುರು. ಅನಿಲ್ ಭಾಯ್, ಅನಿಲ್ ನಿಂತಿದ್ದಾರೆ, ಬರ್ತಿದ್ದಾರೆ.
ಏ ಅನಿಲ್ ಮೊಬೈಲ್ ತಾಳ ಹಿಂದೆ ಹಿಂದೆ ತಾಳ್ರ What is your message for Bengalurians today? You come out and casted your vote. Yes, sir. First of all, hello to all of you. I just request everybody to go and vote. I'm not saying how much. Sir, can you show your finger also, sir? Sir, for Sudeep, what is the issue? Do you look at the party? Do you look at the candidate? What do you look at, sir? I look at my country, sir. Sir, and also, development or changes, sir? What is your issue? Development or change? Sir, Development or change? anything good for the country and the people, sir. ಸರ್ ಈಗ ಕನ್ನಡದಲ್ಲಿ ಸರ್ ಈಗ ಹೆಂಗ್ ಸಂದೇಶ ಕೊಡ್ತೀರಿ ಸರ್ ಎಲ್ಲರಿಗೂ ಮತದಾನ ಮಾಡಿ ಅಂತ ತುಂಬಾ ಜನ ಮತದಾನ ಮಾಡಲ್ಲ ಈ ಬೆಂಗಳೂರು ಸಿಟಿ ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಮುಂದೆ ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. sir, and also people of Bengaluru, people of Bengaluru don't come out and vote. It's long weekend and also. ವಾಟ್ ಕ್ಯಾನ್ ಯು ಡೂ ಸರ್? ಈಗ ಕೆಲವರು ವೋಟ್ ಯಾರು ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂದಾಗ ಏನ್ ಮಾಡೋಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದು ಮಾಡೇ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ಮಾಡೋಕ್ಕಾಗದೇ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ಓಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, वोट हाथ दे रहे हैं अनुभव हिंदी में भी बोलते हैं, हिंदी में लोगों के लिए अपील कर देंगे, हिंदी में क्या कहेंगे? आपने वोट का क्या महत्व आपने वोट किया है, हिंदी में कुछ बोल रहे हैं आप? सर, जो वोट नहीं कर रहे हैं उसके लिए मेरे पास कुछ मैसेज नहीं है सर. जो वोट कर रहे हैं, खुशी है कि वो अपने देश को और राज्य को प्यार करते हैं. आपने वोट किया, आपके लिए क्या मुद्दा रहा? आप जो अपील क्या करेंगे? लोग अपील तो करेंगे आप, क्योंकि आपकी अपील लोगों को अच्छी लगेगी. सर, भलाई हो सर, बस. Thank you, sir. Thank you. ಈ ಒಂದು ದಿನ ಬಹಳ ಮುಖ್ಯವಾದ ದಿನ ಇದು ಸರ್. ಜೊತೆಗೆ ಯೂತ್ ಜಾಸ್ತಿ ಬರ್ತಾ ಇಲ್ಲ, ಅವರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ವೋಟ್ ಮಾಡೋದಕ್ಕೆ ತುಂಬಾ ಜನ ಬರ್ತಿದ್ದಾರೆ, ಇವಾಗ ಖಂಡಿತ ಬರ್ತಾ ಇದ್ದಾರೆ. ಒಂದು ಹೋಪ್ಸ್ ಬಂದಿದೆ ಎಲ್ಲರಿಗೂ. ಆಮೇಲೆ ಮಹತ್ವನೂ ಗೊತ್ತಿದೆ ಎಲ್ಲರಿಗೂ. ಈ ಪ್ರಜಾಪ್ರಭುತ್ವ ಇದೊಂದು ದಿನ ವೋಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಖಂಡಿತ ಎಲ್ಲರೂ ಬರ್ತಾರೆ. ಬೆಂಗಳೂರಲ್ಲಿ ಸ್ವಲ್ಪ ಅದು ಯಾವಾಗಲೂ ಒಂದು 50%, 40% ಆ ಥರ ಆಗುತ್ತೆ. ದಯವಿಟ್ಟು ಈ ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಪೆಷಲಿ ಯುವಕರು ಯುವತಿಯರು ಬಂದು ವೋಟ್ ಮಾಡಿ, ವೋಟ್ ಚಲಾಯಿಸಿ, ನೀವು ದಾನ ಮಾಡಬೇಡಿ. ಸರ್, ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಕೂಡ ಈ ಬಾರಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಹೇಗಿದೆ ಸರ್ ರೆಸ್ಪಾನ್ಸ್? ಏನು ಹೇಳ್ತೀರಿ? ಇಲ್ಲ, ಖಂಡಿತ ಅದನ್ನ ಈ ಟೈಮಲ್ಲಿ ಹೇಳೋದು ಸರಿ ಇರಲ್ಲ. ಯಾಕಂದ್ರೆ ಈ ದಿನ ಒಂದು ಪ್ರಜೆಗಳ ದಿನ. ಇದು ಯಾವುದೇ ಪಕ್ಷದ ದಿನ ಅಲ್ಲ, ಪ್ರಚಾರದ ದಿನ ಅಲ್ಲ ಇದು. ಸೊ ಪ್ರಜೆಗಳು ವಿಚಾರ ಮಾಡಿ ವಿಚಾರಕ್ಕೆ ಮತ ಹಾಕ್ಲಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಸರ್, ಬ್ಯಾಲೆಟ್ ಪೇಪರ್ ಇಂದ ಡಿಜಿಟಲ್ ಆಗಿ ಬಂದಿದ್ದೀವಿ. ಚಾಮರಾಜಪೇಟೆ ನೆನಪುಗಳೇನಾದ್ರು ಕಾಡುತ್ತಾ ಈಗ? ಇಲ್ಲ, ಖಂಡಿತ ಪ್ರತಿಯೊಂದು ಪ್ರಜಾಪ್ರಭುತ್ವ ದಿನಾನೂ ಕೂಡ ಹಚ್ಚ ಹಸಿರಾಗಿದೆ ನನ್ನ ಮನಸ್ಸಲ್ಲಿ. ಮೊದಲನೇ ಸತಿ ವೋಟ್ ಹಾಕಿದಿಂದ ಇಲ್ಲಿವರೆಗೂ ಕೂಡ ತುಂಬಾ ಆವಾಗ ತುಂಬಾ ತಿಳ್ಕೊಂಡಿರಲಿಲ್ಲ ಈ ವ್ಯವಸ್ಥೆ ಬಗ್ಗೆ. ಸ್ವಲ್ಪ ಹೋಗ್ತಾ ಸ್ವಲ್ಪ ತಿಳ್ಕೊಂತ ಎಷ್ಟು ಮಹತ್ವ ಈ ದಿನ ಅಂತ ಗೊತ್ತಾಗುತ್ತೆ ಆಕ್ಚುಲಿ. ಸರ್, ಈಗ ಯುವಕರಿಗಿಂತ ಜಾಸ್ತಿ ಜನ ವೃದ್ಧರೇ ಬಂದು ಜಾಸ್ತಿ ವೋಟ್ ಹಾಕ್ತಿರೋದು ಕಾಣುತ್ತೆ. ಯಾಕಂದ್ರೆ